ಬಿಲ್ಡರ್ ಬೇಸ್ ಪವರ್ ಅನ್ನು ಉಪಯೋಗಿಸುವಾಗ ಸುರಕ್ಷಿತ ಎಚ್ಚರಿಕೆ ತುಂಬಾ ಮುಖ್ಯ. ಈಗ ನಾವು ನೋಡೋದು ಉಪಯೋಗ ಮಾಡುವಂತಹ ಇದರ ಅಳತೆ. ಅವಶ್ಯಕವಿರುವ ಅಳತೆಗಿಂತ 5 ಪಟ್ಟು ಅಗಲವಾದ ಪ್ಲಾಸ್ಟಿಕ್ ಡ್ರಮ್ ಅನ್ನು ಮಿಕ್ಸಿಂಗ್ಗೆ ಉಪಯೋಗಿಸಬೇಕು. ವಿಡಿಯೋದಲ್ಲಿ ನೋಡುವ ಹಾಗೆ ಮೊದಲು ಪ್ರಾಡಕ್ಟ್ ಅನ್ನು ಪೂರ್ತಿಯಾಗಿ ಡ್ರಮ್ಗೆ ಸುರಿದು ಆ ಅಳತೆಗೆ 5ರಷ್ಟು ನೀರನ್ನು ಹಾಕಿ ಚೆನ್ನಾಗಿ ಡೈಲ್ಯೂಟ್ ಮಾಡಬೇಕು. ಇದನ್ನು ನೀವು ಮೊದಲು ಮಾಡಬೇಕು. ಈಗ ಬಳಸಲು ಆರಂಭಿಸೋಣ. 30 ಸ್ಕ್ವೇರ್ ಫೀಟ್ ಡಯಾಮೀಟರಿಗೆ 1 ಲೀಟರ್ ಡೈಲ್ಯೂಟ್ ಮಾಡಿದ ಬಿಲ್ಡರ್ ಬೇಸ್ ಪವರೇನೆ ಉಪಯೋಗ ಮಾಡುವ ಅನುಪಾತ. ನೆಲಕ್ಕೆ ಕಾಂಕ್ರೀಟ್ ಹಾಕೋದಕ್ಕೆ ಮುಂಚೆ ಕೋಣೆಗಳಿಗೆ ಸೇರಿದಂತಿರುವ ಗೋಡೆಗಳ ನೆಲದ 4 ಕಡೆಗಳ ಸುತ್ತಲೂ 1 ಅಡಿ ಅಗಲ 6 ಅಡಿ ಆಳಕ್ಕೆ ಮಣ್ಣನ್ನು ಬದಲಿಸಿ ಬಿಲ್ಡರ್ ಬೇಸ್ ಪವರ್ ಅನ್ನು ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಅನಂತರ ಮಣ್ಣು ಹೇಗೆ ಇತ್ತೋ ಅದೇ ಪ್ರಕಾರ ಹಳೇದರ ಹಾಗೆ ಗಟ್ಟಿಯಾಗಿ ಹಾಕಬೇಕು. ಅನಂತರ ಕೋಣೆಯ ನೆಲ ಪೂರ್ತಿ ಬಿಲ್ಡರ್ ಬೇಸ್ ಪವರ್ ಅನ್ನು ಸ್ಪ್ರೇ ಮಾಡಿ ಮಣ್ಣು ಚೆನ್ನಾಗಿ ಒದ್ದೆಯಾಗಿದೆ ಎಂಬುದನ್ನು ಖಚಿತಪಡಿಸಬೇಕು. ಇಲ್ಲಿಗೆ ಈ ಕೆಲಸ ಮುಗಿಯಿತು. ಬಿಲ್ಡರ್ ಬೇಸ್ ಪವರ್ ಅನ್ನು ಉಪಯೋಗ ಮಾಡಿದ ನೆಲಕ್ಕೆ 2 ದಿನಗಳಲ್ಲಿ ಪಿಸಿಸಿ ಅಂದರೆ ನೆಲಕ್ಕೆ ಕಾಂಕ್ರೀಟ್ ಅನ್ನು ಹಾಕಬೇಕು. ಸಾಮಾನ್ಯಕ್ಕಿಂತ ತೇವಾಂಶ ಹೆಚ್ಚಾಗಿರುವ ಕಾಂಕ್ರೀಟೇ ಇದಕ್ಕೆ ಉತ್ತಮವಾದ್ದು. ಬಿಲ್ಡರ್ ಬೇಸ್ ಬಿಲ್ಡರ್ ಬೇಸ್ ಪವರ್ ಅನ್ನು ಉಪಯೋಗಿಸುವಾಗ ಸುರಕ್ಷಿತ ಎಚ್ಚರಿಕೆ ತುಂಬಾ ಮುಖ್ಯ. ಈಗ ನಾವು ನೋಡೋದು ಉಪಯೋಗ ಮಾಡುವಂತಹ ಇದರ ಅಳತೆ. ಅವಶ್ಯಕವಿರುವ ಅಳತೆಗಿಂತ 5 ಪಟ್ಟು ಅಗಲವಾದ ಪ್ಲಾಸ್ಟಿಕ್ ಡ್ರಮ್ ಅನ್ನು ಮಿಕ್ಸಿಂಗ್ಗೆ ಉಪಯೋಗಿಸಬೇಕು. ವಿಡಿಯೋದಲ್ಲಿ ನೋಡುವ ಹಾಗೆ ಮೊದಲು ಪ್ರಾಡಕ್ಟ್ ಅನ್ನು ಪೂರ್ತಿಯಾಗಿ ಡ್ರಮ್ಗೆ ಸುರಿದು ಆ ಅಳತೆಗೆ 5ರಷ್ಟು ನೀರನ್ನು ಹಾಕಿ ಚೆನ್ನಾಗಿ ಡೈಲ್ಯೂಟ್ ಮಾಡಬೇಕು. ಇದನ್ನು ನೀವು ಮೊದಲು ಮಾಡಬೇಕು. ಈಗ ಇದನ್ನು ಉಪಯೋಗಿಸೋಣ. ಈ ಮನೆಯ ನೆಲದಲ್ಲಿ ಕಾಂಕ್ರೀಟ್ ಹಾಕಲಾಗಿದೆ. ಕಟ್ಟಡದ ಒಳಗೆ 6 ಅಡಿ ದೂರದಲ್ಲಿ ಉದ್ದವಾಗಿ 2 ಸಾಲಿನಲ್ಲಿ ಸರಿಯಾಗಿ 6 ಇಂಚು ರೇಡಿಯಸ್ 6 ಇಂಚು ಆಳದಲ್ಲಿ ರಂಧ್ರಗಳನ್ನು ಮಾಡಬೇಕು. ಗೋಡೆಗೆ ಸೇರಿರುವ ಕಾಂಕ್ರೀಟ್ ನೆಲದಲ್ಲಿ ಗೋಡೆಗೆ ಸಮವಾಗಿ ಗೋಡೆಯಿಂದ 3 ಇಂಚ್ ದೂರವನ್ನು ಮೊದಲು ಬಿಡಬೇಕು. ಇದು ಡ್ರಿಲ್ ಮಾಡುವಾಗ ನೆಲ ಹಾಳಾಗದೆ ಇರೋದಕ್ಕೋಸ್ಕರ. ಒಂದು ಎಸಿಪಿ ಶೀಟ್ನಲ್ಲಿ ಮೊದಲು ರಂಧ್ರ ಮಾಡಿ ಒಂದು ಡೈ ತಯಾರಿಸುವುದು ಈ ಕೆಲಸವನ್ನು ಸುಲಭವಾಗಿಸುತ್ತೆ. ಬೋಲ್ಟ್ಗಳನ್ನಿಟ್ಟು ಮುಚ್ಚಿ ಹೀಗೆ ಬ್ರಷ್ ಮಾಡಿ ಧೂಳನ್ನು ಕ್ಲೀನ್ ಮಾಡುವಾಗ ಮತ್ತೆ ರಂಧ್ರದೊಳಗೆ ಧೂಳು ಬೀಳುವುದನ್ನು ನಾವು ತಡೆಯಬಹುದು. 6 ಇಂಚು ಆಳವೂ ಅಗಲವೂ ಆದ ಎಲ್ಲ ಹೋಲ್ಸ್ಗಳನ್ನು ಹೋಲ್ಸ್ ಮಾಡಿದ ಮೇಲೆ ಒಂದೊಂದು ಹೋಲ್ಸ್ನಲ್ಲೂ ವಿಡಿಯೋದಲ್ಲಿ ಕಾಣಿಸುವ ಹಾಗೆ ಒಂದು ದೊಡ್ಡ ಪ್ಲಾಸ್ಟಿಕ್ ಸಿರಿಂಜನ್ನು ಉಪಯೋಗಿಸಿ ಒಂದೊಂದು ರಂಧ್ರದಲ್ಲೂ 40 ml ಡೈಲ್ಯೂಟೆಡ್ ಬಿಲ್ಡರ್ ಬೇಸ್ ಪವರ್ ಅನ್ನು ಸುರಿದು ಸಿಮೆಂಟ್ ಗ್ರೌಟನ್ನು ಹಾಕಿ ರಂಧ್ರಗಳನ್ನು ಮುಚ್ಚಬೇಕು. ಇಲ್ಲಿಗೆ ಈ ಕೆಲಸ ಮುಗಿಯಿತು. ಬಿಲ್ಡರ್ ಬೇಸ್